ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ನಿನ್ನೆ ನಿಫ್ಟಿ 5 ನಿಮಿಷ ಚಾರ್ಟ್ ಹಾಕೊಂಡಿದ್ದೀನಿ ನೋಡಿ. ನಾನು ಮೊನ್ನೆ ಹೇಳಿದೆ, ಗುರುವಾರ ಫ್ರೈಡೇ ಏನಾದರೂ ಮಾರ್ಕೆಟ್ ಫ್ಲಾಟಲ್ಲಿ ಓಪನ್ ಆಗಿ ಮೇಲ್ಗಡೆ ಬಂದರೆ ಸೊ 620. ಓಕೆ, ನಾನು ರೆಕ್ಟಾಂಗಲ್ ಬಾಕ್ಸ್ ಕೂಡ ಹಾಕಿದ್ದೀನಿ. ಇದನ್ನ ಕ್ರಾಸ್ ಮಾಡತ್ತಾ ನೋಡಿ. ಓಕೆ, 625 ಕ್ರಾಸ್ ಮಾಡತ್ತಾ ನೋಡಿ. ಒನ್ಸ್ ಕ್ರಾಸ್ ಮಾಡಿದ್ರೆ ಸೊ ಇಲ್ಲಿ ನಿಯರೆಸ್ಟ್ ಇಲ್ಲೇ ಇದೆ ನನ್ನ ರೆಸಿಸ್ಟೆನ್ಸ್. ಓಕೆನಾ, ನಿಯರೆಸ್ಟ್. ಓಕೆ, ಸೊ 130 ಪಾಯಿಂಟ್ ಇರಬೇಕು. ಓಕೆ, ಒಂದು ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್, ಸೊ ರಿಜೆಕ್ಷನ್ ಜೊತೆಗೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಇಲ್ಲೊಂದು ಸಪೋರ್ಟ್ ಹಾಕಿದೆ 525 ಹತ್ರ, 30 ಹತ್ರ, ಓಕೆ 20-25 ಹತ್ರ. ಸೊ ಒಂದ್ ಕೆಳಗಡೆ ಬಂದ್ರೆ ಇದನ್ನ ಕ್ರಾಸ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ 22,462. ಓಕೆ, ಗಿಲ್ ಸಪೋರ್ಟ್ ತಗೋಬಹುದು ಅಥವಾ ಗಿಲ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಹಂಗೆ ಹೋಗ್ಬೋದು. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದೆ. ಓಕೆ ಮೈ ಡಿಯರ್ ಫ್ರೆಂಡ್, ಲೈವ್ ಅಲ್ಲಿ ಚೇಂಜಸ್ ಇರುತ್ತೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀನಿ, ಲೈವ್ ಮಾರ್ಕೆಟ್ ನಲ್ಲಿ ಚೇಂಜಸ್ ಇರುತ್ತೆ. ಓಕೆನಾ, ಲೈವ್ ನಲ್ಲಿ ಚೇಂಜಸ್ ಇರುತ್ತೆ, ಮಾರ್ಕೆಟ್ ಯಾವ ಕಡೆ ಚೇಂಜ್ ಆಗುತ್ತೆ ಅಂತ. ಓಕೆನಾ, ಸೊ ನಾನು ಏನ್ ಹೇಳ್ತಾ ಇದೀನಿ, ಈ ಇಲ್ಲಿಂದನೇ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಇಲ್ಲಿಂದನೇ ಒನ್ಸ್ ಬ್ರೇಕ್ ಆಗುತ್ತಾ ನೋಡಿ ಅಂತಾನು ಹೇಳಿದೆ. ಒನ್ಸ್ ಬ್ರೇಕ್ ಆಗುತ್ತಾ, ಓಕೆ, ಇದನ್ನ ಬ್ರೇಕ್ ಮಾಡಿದ್ರೆ ಇದು, ಇದನ್ನ ಬ್ರೇಕ್ ಮಾಡಿದ್ರೆ ಇದು. ಓಕೆ, ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು. ಸೊ ನೋಡಿ, ಇಲ್ಲಿಂದನೂ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿದೆ, ಮತ್ತೆ ರೆಸಿಸ್ಟೆನ್ಸ್ ನ ಕರೆಕ್ಟ್ ಆಗಿ 22,581 ನೋಡಿ. ಕರೆಕ್ಟ್ ಒಂದು ಸಣ್ಣ ಲೈನ್ ಹಾಕಿದೀನಿ ಇಲ್ಲಿ, ಅಲ್ಲಿಂದನೇ ವಿಕ್ ರಿಜೆಕ್ಷನ್. ಓಕೆ, ರಿಜೆಕ್ಷನ್ ಆಗಿ ಮತ್ತೆ ಕೆಳಗಡೆಗೆ, ಮತ್ತೆ ಇಲ್ಲೇ ಸಪೋರ್ಟ್ ತಗೊಂಡು ಇಲ್ಲೇ ಕ್ಲೋಸ್ ಕ್ಲೈಮ್ಯಾಕ್ಸ್ ಅಲ್ಲಿ. ಓಕೆನಾ, ಸೊ ನೋಡ್ಕೊಳ್ಳಿ. ನಾನು ಏನ್ ಹೇಳಿದೆ, ಇನ್ನೂ ಡೌನ್ ಟ್ರೆಂಡ್ ಅಲ್ಲೇ ಇದೆ. ಬ್ಯಾಂಕ್ ನಿಫ್ಟಿ ಹೇಳಿದೆ ಟ್ರೆಂಡ್ ಒಂದ್ ಸ್ವಲ್ಪ ಚೇಂಜ್ ಆಗ್ದಂಗಿದೆ ಇಂಟ್ರಾಡೇನಲ್ಲಿ. ಓಕೆ, ಒನ್ಸ್ ಬ್ರೇಕ್ ಆಗುತ್ತಾ ನೋಡಿ ಅಂತಾನು ಹೇಳಿದೆ. ಓಕೆ, 620-25 ನೋಡ್ಕೊಳ್ಳಿ. ಬ್ರೇಕ್ ಆದ್ರೆ ಓಕೆ, ಒಂದು ಫುಲ್ ಬ್ಯಾಕ್ ಬರುತ್ತೆ ಅಂತಾನು ಹೇಳಿದೆ. ಬ್ರೇಕ್ ಆಯ್ತಾ, 625 ಬ್ರೇಕ್ ಮಾಡ್ತಾ ಸೊ ಒಂದು ಫುಲ್ ಬ್ಯಾಕ್. ಸೊ ಪಿ ಎಂಟ್ರಿ ಆಗಿದ್ರೆ ಸೊ ಇಲ್ಲಿ ಗಂಟೆ ಇಟ್ಕೊಳ್ಳಿ, ಅಥವಾ ಇಲ್ಲಿ ಗಂಟೆ ಇಟ್ಕೊಳ್ಳಿ, ಅಥವಾ ಇಲ್ಲಿ ಗಂಟನೂ ಇಟ್ಕೊಳ್ಳಿ ಅಂತಾನು ಹೇಳಿದೆ ನಾನು. ಪಿ ಎಂಟ್ರಿ ಆಗಿದ್ರೆ ಸೊ ವಿತ್ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಇಟ್ಕೊಂಬನ್ನಿ ಅಂತಾನು ಹೇಳಿದೆ. ಓಕೆ, ಮಾರ್ಕೆಟ್ ಏನಾದ್ರು ನಾನು ವಿಡಿಯೋ ಮಾಡಲ್ಲ ಅಂತ ಹೇಳಿದೆ, ಯಾಕಂದ್ರೆ ಲೈವ್ ಸ್ಟ್ರೀಮಿಂಗ್ ಬರ್ತಾ ಇದೀನಿ. ಸೋಮವಾರದಿಂದ ನಾನು ಲೈವ್ ಬರೋಣ ಅನ್ಕೊಂಡಿದೀನಿ ಅಂತ. ಸೊ ಕಮೆಂಟ್ಸ್ ಗಳನ್ನ ಹಾಕಿ, ಒಂದು ಲೈಕ್ ಗಳನ್ನ ಕೊಡಿ, ಕಮೆಂಟ್ಸ್ ಹಾಕಿ ಮೈ ಡಿಯರ್ ಫ್ರೆಂಡ್. ಓಕೆನಾ, ಲೈವ್ ಬರ್ಬೇಕಾ, ಹೇಗಿಲ್ಲ ಕಮೆಂಟ್ಸ್ ಹಾಕಿ. ಓಕೆನಾ, ಸೊ ಇಲ್ಲ ಸರ್ ಪೋಸ್ಟ್ ಮಾರ್ಕೆಟ್ ವಿಡಿಯೋನೇ ಮಾಡ್ಕೊಂಡು ಹೋಗಿ ಅಂದ್ರೆ ನೋ ಪ್ರಾಬ್ಲಮ್, ಪೋಸ್ಟ್ ಮಾರ್ಕೆಟ್ ವಿಡಿಯೋನೇ ಮಾಡೋಣ. ಎಲ್ಪ್ ಆಗುತ್ತೆ ಸರ್, ನಿಮ್ ಲೆವೆಲ್ಸ್ ಎಲ್ಲ ಚೆನ್ನಾಗಿದೆ, ಪರವಾಗಿ ವರ್ಕ್ ಆಗುತ್ತೆ ಸರ್, ಪರವಾಗಿಲ್ಲ, ನೀವು ಲೈವ್ ಬಂದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್ ಅನ್ನೋದಿದ್ರೆ ಕಮೆಂಟ್ಸ್ ಹಾಕಿ. ಓಕೆ, ಲೈವ್ ಬರೋಣ. ಕಮೆಂಟ್ಸ್ ಹಾಕಿ, ಇಲ್ಲ ವಾಟ್ಸಪ್ ಮಾಡಿ. ಓಕೆನಾ, ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ, ನಿಫ್ಟಿ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ 462 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಕ್ರಾಸ್ ಮಾಡಿದ್ರೆ ಬಿ ಕೇರ್ಫುಲ್, ಇಲ್ಲೇ ಇದೆ 22,400. ಒನ್ಸ್ ಅದನ್ನ ಬ್ರೇಕ್ ಮಾಡ್ಬೇಕು ಮಾರ್ಕೆಟ್. ಬ್ರೇಕ್ ಮಾಡ್ಲಿಲ್ಲ, ಇಲ್ಲೇ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಯ್ತು, ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ, ಫಸ್ಟ್ 22,550 ನೋಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಆದ್ರೆ ಅಟ್ಲೀಸ್ಟ್ ನನಗೆ 22,650 ಬ್ರೇಕ್ ಮಾಡ್ಬೇಕು ಮಾರ್ಕೆಟ್. ಏನಾದ್ರೂ ಫ್ಲಾಟ್ ಅಲ್ಲೇ ಓಪನ್ ಆಗಿ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋದ್ರೆ ಸೊ ಇದನ್ನ ಬ್ರೇಕ್ ಮಾಡ್ಬೇಕು. 22,650 ಬ್ರೇಕ್ ಮಾಡ್ಬೇಕು. ಅಟ್ಲೀಸ್ಟ್ ಬ್ರೇಕ್ ಮಾಡಿದ್ರೆ ಸಡನ್ ಆಗಿ ಹೋಗಲ್ಲ, ಒಂದ್ ಫುಲ್ ಬ್ಯಾಕ್ ಬಂದು ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಕಂಟಿನ್ಯೂ ಮಾಡಿ. ಅಟ್ಲೀಸ್ಟ್ 22,650 ಕ್ರಾಸ್ ಮಾಡತ್ತ ನೋಡಿ, ಅಥವಾ ಅಷ್ಟ್ರೊಳಗೇನೆ ಇಲ್ಲೆಲ್ಲಾದ್ರೂ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬಿದ್ರೆ ಸೊ ಒಂದು ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಮೈ ಡಿಯರ್ ಫ್ರೆಂಡ್, ಇದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸೊ ವಾಟ್ಸಪ್ ಮಾಡಿ. ಸೊ ಇದು ಸ್ಟಾಕ್ ಅಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸ್ಟಾಕು, ಫಾರೆಕ್ಸ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಂತ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆನಾ, ಫಾರೆಕ್ಸ್ ಅಲ್ಲೂ ವರ್ಕ್ ಆಗುತ್ತೆ ಈ ಸ್ಟ್ರಾಟಜಿ. ಸ್ಟಾಕ್ ಅಲ್ಲಂತೂ ನೀವು ಹೈಯರ್ ಟೈಮ್ ಫ್ರೇಮ್ ಹಾಕ್ಬಿಟ್ಟು ನೋಡ್ಬಿಟ್ಟು ಎಂಟ್ರಿ ಆದ್ರೆ ಒಳ್ಳೆ ಅಲ್ಟಿಮೇಟ್ ಟಾರ್ಗೆಟ್ ಗಳು ಸಿಗುತ್ತೆ. ಅಲ್ಟಿಮೇಟ್ ಆಗಿ, ಓಕೆ, ಅಲ್ಟಿಮೇಟ್ ಆಗಿ ಸೂಪರ್ ಆಗಿ ಟಾರ್ಗೆಟ್ ಗಳು ಸಿಗುತ್ತೆ. ಇದನ್ನ ಕಲ್ತ್ಕೊಂಡ್ರೆ, ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲ್ತ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ. ಮಾರ್ಕೆಟ್ ಹೀಗೆ ಆಗ್ಬೋದು ಅನ್ನೋದನ್ನ ಕಲ್ತ್ಕೊಳ್ಳಿ ಅಷ್ಟೇ. ಬೇರೆ ಮೇಲೆ ಏನ್ ಡಿಪೆಂಡ್ ಆಗೋದ್ ಬೇಡ.
ಸೊ ನಿಮ್ಮ ಅನಾಲಿಸಿಸ್ ನಿಮಗೆ ಬೆಸ್ಟ್. ಓಕೆ, ನೀವು ಕಲ್ತ್ಕೊಂಡ್ರೆ ನೀವೇ ಅನಾಲಿಸಿಸ್ ಮಾಡಿ ನೀವೇ ಎಂಟ್ರಿ ಆಗ್ಬೋದು. ಸೊ ಇಂಟ್ರಾಡೇನಲ್ಲಿ ಮಾರ್ಕೆಟ್ ಏನಾಗ್ತಿದೆ, ಸೊ ಎಲ್ಲಿ ಎಂಟ್ರಿ ಆಗ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು, ಸೊ ಸ್ಟಾಪ್ ಲಾಸ್ ನ ಎಲ್ಲಿಗೆ ತಗೊಂಡೋಗಿ ಇಟ್ಕೋಬೇಕು. ಸೊ ನಿಮಗೆ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಾರ್ಕೆಟ್ ನ ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ರೆ, ನೀವು ಸ್ಮಾರ್ಟ್ ಮನಿನ ಕಲ್ತ್ಕೊಂಡ್ರೆ ಓಕೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಎಸ್ ಎಂ ಸಿ ನ ಕಲ್ತ್ಕೊಳ್ಳಿ. ಫಸ್ಟ್ ಎಸ್ ಎಂ ಸಿ ನ ಕಲ್ತ್ಕೊಂಡ್ರೆ ತುಂಬಾ ಈಸಿ ಆಗಿರುತ್ತೆ ಮಾರ್ಕೆಟ್. ನನ್ನ ಪ್ರಕಾರ ತುಂಬಾ ಕಷ್ಟ ಅನ್ನೋರ್ಗೆ ಹೇಳ್ತಾ ಇದ್ದೀನಿ. ಓಕೆನಾ, ಎಸ್ ಎಂ ಸಿ ನ ಕಲ್ತ್ಕೊಳ್ಳಿ. ಮಾರ್ಕೆಟ್ ಏನಾದ್ರು 22,650 ಕ್ರಾಸ್ ಮಾಡ್ತು, ಫ್ಲಾಟ್ ಅಲ್ಲಿ ಓಪನ್ ಆಗ್ಲಿ ಮೇಲಕ್ಕೆ ಹೋಗ್ಲಿ, ಅಥವಾ ಗ್ಯಾಪ್ ಡೌನ್ ಅಲ್ಲೇ ಕೆಳಗಡೆ ಬಂದ್ರು ಕೂಡ ಮೇಲ್ಗಡೆ ಹೋಯ್ತು ಅಂದ್ರೆ, ಅಥವಾ ಹಿಂಗೆ ಇಲ್ಲಿಗೆ ಡೌನ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಬಂತು ಅಂದ್ರು ಓಕೆ, ನೋಡ್ಕೊಳ್ಳಿ. ನಾನು ಎಲ್ಲಾನು ಹೇಳ್ತಾ ಇರ್ತೀನಿ, 650ನ ಕ್ರಾಸ್ ಮಾಡ್ತು ಅಂದ್ರೆ ಸೊ ಇಲ್ಲಿಂದನೇ ರಿಜೆಕ್ಷನ್ ಆಗ್ಬೋದು. ಈ 675-80 ಅಂದ್ರನೇ ರಿಜೆಕ್ಷನ್ ಆಗಿ ಕೆಳಗಡೆ ಬಂದು ಮತ್ತೆ ಇಲ್ಲೆಲ್ಲಾರು ಪಿ ಡಿ ಸಿ ಹತ್ರ ಗ್ಯಾಪ್ ಫಿಲ್ಲಿಂಗ್ ಮಾಡಿ ಮತ್ತೆ ಇಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ ಅವಾಗ. ಓಕೆನಾ, ಸಿ ಪ್ಲಾನ್ ಮಾಡ್ಕೊಳ್ಳಿ. ಏನಾದ್ರೂ ಇದಾದ್ರೆ ಕೆಳಗಡೆ ಬಂದು ಏನಾದ್ರು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತು ಒನ್ಸ್ ಅದನ್ನು ಬ್ರೇಕ್ ಮಾಡಿ ಹೋಯ್ತು ಅಂದ್ರೆ ನನ್ಗೆ ಇಲ್ಲಿಂದನೇ ಅಟ್ಲೀಸ್ಟ್ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, 22,660 ಹತ್ರ, ಸಾರಿ 760 ಹತ್ರ ಸೊ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಒನ್ಸ್ ಅದನ್ನ ಬ್ರೇಕ್ ಮಾಡಿದ್ರೆ 22,851 ವಾಚ್ ಮಾಡ್ಕೊಳ್ಳಿ. ಓಕೆನಾ, ನನಗೆ 800ನ ಕ್ರಾಸ್ ಮಾಡಬಾರ್ದು. ಓಕೆನಾ, ಇದನ್ನೇನಾರು ಬ್ರೇಕ್ ಮಾಡ್ತು, ಇಲ್ಲೇ ಸಪೋರ್ಟ್ ತಗೊಂಡ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬೀಳ್ಬೇಕು, ಅಥವಾ 800ನ ಬ್ರೇಕ್ ಮಾಡ್ತು, 22,800ನ ಬ್ರೇಕ್ ಮಾಡ್ತು, ಸೊ 851ರಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ 22,900ರಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ 650, 800ನ ವಾಚ್ ಮಾಡ್ಕೊಳ್ಳಿ. ಓಕೆನಾ, 22,650, 800ನ ವಾಚ್ ಮಾಡ್ಕೊಳ್ಳಿ. ಸಿ ಸೈಡ್ ಹೋಗುವಾಗ ಇಲ್ಲಿದೆ ರೆಸಿಸ್ಟೆನ್ಸ್. ಓಕೆನಾ, 22,900, ನೆಕ್ಸ್ಟ್ ಟಾರ್ಗೆಟ್ 23,000 ವಾಚ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಕೆಳಗಡೆಗೆ. ಓಕೆ, ನನಗೆ ಇಲ್ಲಿ ತನಕ ಹೋಗೋ ಚಾನ್ಸಸ್ ಹೆಚ್ಚಿರುತ್ತೆ. ಓಕೆ, ಅಥವಾ ಇಲ್ಲಿಂದನೇ 23,000 ಮತ್ತೆ ಪ್ರಯೇಷನ್ ಮಾಡಿ ಕೆಳಗಡೆ ಬೀಳ್ಬೋದು. ಬಿ ಕೇರ್ಫುಲ್. ಓಕೆನಾ, 23,110 ನೆಕ್ಸ್ಟ್ ಟಾರ್ಗೆಟ್, ಲಾಸ್ಟ್ ಟಾರ್ಗೆಟ್. ಓಕೆನಾ, ಹಂಗೆ ಹೋಯ್ತಾ ಇದ್ರೆ ಮೇಲ್ಗಡೆಗೆ ಸಿ ಮಾರ್ಕೆಟ್ ಏನಾದ್ರು ಹಂಗೆ ಕಂಟಿನ್ಯೂ ಆದ್ರೆ ನೋಡೋಣ, ಅಷ್ಟು ದೂರ ಹೋಗ್ಲಿ, ನೋಡ್ಕೊಳ್ಳೋಣ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಏನಾದ್ರು ಮಾರ್ಕೆಟ್ 22,675 ನಿಯರೆಸ್ಟ್ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಕೆಳಗಡೆ ಬಂದ್ರೆ ಬಿ ಕೇರ್ಫುಲ್. 22,600ನ ನೋಡ್ಕೊಳ್ಳಿ. ಓಕೆ, 550ನ ನೋಡ್ಕೊಳ್ಳಿ. ಓಕೆನಾ, ಅದು ಪಿ ಡಿ ಸಿ, ಪ್ರೀವಿಯಸ್ ಡೇ ಕ್ಲೋಸ್. ಓಕೆ, ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಯ್ತಾ ಕಂಟಿನ್ಯೂ ಮಾಡಿ. ಎಲ್ಲಿವರೆಗೆ? ನನಗೆ ನಿಫ್ಟಿನಲ್ಲಿ ಇಂಟ್ರಾಡೇನಲ್ಲಿ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನನಗೆ 22,400ನ ಬ್ರೇಕ್ ಮಾಡ್ಬೇಕು. ಕಂಟಿನ್ಯೂ ಮಾಡ್ಲಿಕ್ಕೆ. ಓಕೆ, ಬ್ರೇಕ್ ಮಾಡ್ಬೇಕು 22,400. ಓಕೆ, ಬ್ರೇಕ್ ಮಾಡುತ್ತೆ, ಫುಲ್ ಬ್ಯಾಕ್ ಬಂದು ಕಂಟಿನ್ಯೂ ಆದ್ರೆ ಸಿ ಪ್ಲಾನ್ ಹಂಗೆ, ಅಥವಾ ಅಲ್ಲಿ ಪ್ರೈಸ್ ಆಕ್ಷನ್ ವೇಟ್ ಮಾಡ್ಬೇಕು. ಮಾರ್ಕೆಟ್ ಏನಾದ್ರು ಇಲ್ಲಿ ಕೆಳಗಡೆ ಕಟ್ ಮಾಡಿ ಮತ್ತೆ ಇಲ್ಲೆಲ್ಲಾದ್ರೂ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗಡೆ ಬೀಳುತ್ತಾ, ಮತ್ತೆ ಮೇಲ್ಗಡೆ ಹೋಗಿ ಹಂಗೆ ಕಂಟಿನ್ಯೂ ಆಗುತ್ತಾ. ಸೊ ಲೈವ್ ಅಲ್ಲಿ ಮಾರ್ಕೆಟ್ ಚೇಂಜಸ್ ಇರುತ್ತೆ. ಓಕೆನಾ, ಲೈವ್ ಅಲ್ಲಿ ಪ್ರೈಸ್ ಹೇಗ್ ಮೂವ್ ಆಗುತ್ತೆ, ಪ್ರೈಸ್ ಆಕ್ಷನ್ ಹೇಗ್ ಮಾಡುತ್ತೆ ಅನ್ನೋದು ಚೇಂಜಸ್ ಇರುತ್ತೆ ಲೈವ್ ಮಾರ್ಕೆಟ್ ನಲ್ಲಿ. ಓಕೆನಾ, ಸಿ ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಮಾಡಿ. ಓಕೆನಾ, ಈ ಏನಾದ್ರೂ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗ್ಲಿ, ಅಥವಾ ಗ್ಯಾಪ್ ಫ್ಲಾಟ್ ಅಲ್ಲಿ ಓಪನ್ ಆಗ್ಲಿ, ಅಥವಾ ಇಲ್ಲೆಲ್ಲಾದ್ರೂ ಮೇಲ್ಗಡೆ ಒಂದ್ ಸ್ವಲ್ಪ ಓಪನ್ ಆಗಿ ಕೆಳಗಡೆ ಬಂದ್ರು ಕೂಡ ಸೊ ನೀವು 22,462ನೇ ವಾಚ್ ಮಾಡ್ಬೇಕು, 22,400ನ ವಾಚ್ ಮಾಡ್ಕೋಬೇಕು. ಒನ್ಸ್ ಬ್ರೇಕ್ ಆದ್ರೆ ಕಂಟಿನ್ಯೂ ಮಾಡಿ, ಅಥವಾ ಇಲ್ಲೇ ಎಲ್ಲಾದ್ರೂ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಯ್ತು ಅಂದ್ರೆ ಸಿ ಕಂಟಿನ್ಯೂ ಮಾಡಿ. ಓಕೆನಾ, ಸಿ ಕಂಟಿನ್ಯೂ ಮಾಡಿ. ನನಗೆ 22,600 ಕ್ರಾಸ್ ಮಾಡ್ಬೇಕು. ಓಕೆ, 600ನ ಕ್ರಾಸ್ ಮಾಡ್ಬೇಕು. ಇಲ್ಲ, ಅಥವಾ ನಾಳೆನೂ ಕೂಡ ಇದೇ ರೀತಿ ಈ ರೇಂಜ್ ಅಲ್ಲೇ ಆಟ ಆಡ್ಬೋದು ಮಾರ್ಕೆಟ್. ಓಕೆನಾ, ನಾಳೆನೂ ಕೂಡ ಈ ರೇಂಜ್ ಅಲ್ಲೇ ಆಟ ಆಡ್ಬೋದು. ಮತ್ತೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಹೋಗಿ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ಕ್ರಾಸ್ ಮಾಡಿದ್ರೆ 22,322, 300, 22,884, 284, ಸಾರಿ ಪ್ರೈಸ್ಗಳನ್ನ ಇದ್ದಾಗ ಹೇಳ್ತಾ ಇದ್ದೀನಿ. ಓಕೆ,
ಇಲ್ಲಿವರೆಗೂ ಇಟ್ಕೊಳ್ಳಿ, 22,054 ಇಟ್ಕೊಳ್ಳಿ. ಓಕೆ, ಇದೊಂದು ಮೇನ್ ಸಪೋರ್ಟ್ ಆಗಿರುತ್ತೆ. 22,125 150 ಹತ್ರ ನಾನು ಏನ್ ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದೀನಿ. ಸೊ ಇದನ್ನ ಬಿ ಕೇರ್ಫುಲ್ ಆಗಿ ವಾಚ್ ಮಾಡಿ. ಕೆಳಗಡೆ ಏನಾದ್ರೂ ಬಂತು ಅಂದ್ರೆ ಮಾರ್ಕೆಟ್, ಓಕೆನಾ, ಮಾರ್ಕೆಟ್ ಕೆಳಗಡೆ ಬಂತು ಅಂದ್ರೆ ಇದೊಂದ್ ಜಾಗನ ವಾಚ್ ಮಾಡ್ಕೊಳ್ಳಿ. ನಿಫ್ಟಿಯಲ್ಲಿ 22,150 125 ಹತ್ರ ನಾನು ಏನ್ ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದೀನಿ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ, ಏನಾದ್ರೂ ಇಲ್ಲೇ ಸಪೋರ್ಟ್ ತಗೊಂಡು ಮತ್ತೆ ಮೇಲೋಯ್ತು, ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಹಂಗೆ ಕಂಟಿನ್ಯೂ ಆಗ್ಬೋದು ಮಾರ್ಕೆಟ್. ಕಂಟಿನ್ಯೂ ಆದ್ರೆ 22,650 ಕ್ರಾಸ್ ಮಾಡತ್ತ ನೋಡ್ಕೊಳ್ಳಿ. ಓಕೆ, ಮೇಲ್ಗಡೆ 22,650, ಕೆಳಗಡೆ 22,400, ಇಲ್ಲಿ 22,400. ಓಕೆ, 650 400. ಓಕೆ, ಬ್ರೇಕ್ ಆಗ್ಬೇಕು. ಓಕೆ, ಮಾರ್ಕೆಟ್ ಏನಾದ್ರು ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ನಿಫ್ಟಿಯಲ್ಲಿ. ಓಕೆ ಮೈ ಡಿಯರ್ ಫ್ರೆಂಡ್, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆನಾ, ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ಮೊನ್ನೆ ನೋಡಿ 5 ನಿಮಿಷ ಚಾರ್ಟ್. ಓಕೆ, ಬ್ಯಾಂಕ್ ನಿಫ್ಟಿ. ಸೊ ನಾನು ಮೊನ್ನೆ ಹೇಳಿದೆ, ನಾನು ಗುರುವಾರ ಸಾಯಂಕಾಲ ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ, ಸೊ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ನನಗೆ ಇಲ್ಲೊಂದು ಲೈನ್ ಹಾಕಿದೆ, ತೆಗ್ದಿದ್ದೀನಿ. ಓಕೆ, 49,040 48 ಹತ್ರ ಒಂದು ನಾನು ಮೊನ್ನೆನೆ ತೆಗಿತೀನಿ ಅಂತ ಹೇಳಿದೆ, ಬೇಡ ಅದಿರ್ಲಿ, ನಾಳೆ ತೆಗಿತೀನಿ ಅಂತ ಹೇಳಿದೆ. ಓಕೆ, ಇವತ್ತು ನಾನು ತೆಗ್ದಿದ್ದೀನಿ, ಮತ್ತೆ ಅಲ್ಲೇ ರಿಜೆಕ್ಷನ್. ಸೊ ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ. ಓಕೆ, ಕೆಳಗಡೆಗೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಇಲ್ಲಿ ಸಪೋರ್ಟ್ ತಗೊಳ್ತಾ ನೋಡ್ಕೊಳ್ಳಿ. ಒಂದು ಪ್ರೈಜೆಕ್ಷನ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನು ಹೇಳಿದೆ. ಓಕೆ, 48,700 ಅಂತಾನು ಹೇಳಿದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಓಕೆನಾ, ಏನಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರು ಅಷ್ಟೇ, ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗ್ಬೋದು, ಅಥವಾ ಇಲ್ಲೋದ್ರು ಅಷ್ಟೇ ಪಿ ಡಿ ಸಿ ನ ನೋಡ್ಕೊಳ್ಳಿ. ಓಕೆ, ಪಿ ಡಿ ಸಿ ನ ನೋಡ್ಕೊಳ್ಳಿ. ಇಲ್ಲಿಂದ ಏನಾದ್ರೂ ಪ್ರೈಜೆಕ್ಷನ್ ಮಾಡಿ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಾನು ಹೇಳಿದೆ. ಓಕೆನಾ, ಮೇಲ್ಗಡೆ ಹೋದ್ರೆ ನನಗೆ ಇಲ್ಲೊಂದು ಲೈನ್ ಹಾಕಿದೆ ಸಣ್ಣದಾಗಿ, ಒಂದು ಯೆಲ್ಲೋ ಕಲರ್ ಸಣ್ಣ ಲೈನ್ ಹಾಕಿದೆ. 49,048 ಇನ್ನೊಂದು 49,040. ಓಕೆ, ಆ ಲೈನ್ ಹಾಕಿದೆ, ಆ ಲೈನ್ ತೆಗ್ದಿರ್ಲಿಲ್ಲ. ಓಕೆನಾ, ಮತ್ತೆ ಅಲ್ಲಿಂದನೇ ರಿಜೆಕ್ಷನ್ ಗಳಾಗಿದೆ. ಓಕೆನಾ, ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಇದನ್ನ ಸಪೋರ್ಟ್ ಆಗಿ ಇದ್ ಮಾಡ್ಕೋತೀನಿ. ಓಕೆನಾ, ಓಕೆ ಇದು ಅಷ್ಟೇ. ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ 48,800 ವಾಚ್ ಮಾಡ್ಕೊಳ್ಳಿ. ಒಂದ್ ಕ್ಯಾಂಡಲ್ ಹಿಂಗ್ ಬಂದು ಮತ್ತೆ ಹೋಗಿ ಮತ್ತೆ ಪಿ ಡಿ ಸಿ ನ ಇದ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅಥವಾ ಬ್ರೇಕ್ ಮಾಡ್ತು 48,700 ಬ್ರೇಕ್ ಮಾಡ್ತು, ಸೊ 48,000 ನಿಯರೆಸ್ಟ್ 500 ಹತ್ರ ನೋಡ್ಕೊಳ್ಳಿ. 530 550 ಹತ್ರ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ ಪಿ ಸೈಡ್ ಇದ್ದಾಗ. ಓಕೆನಾ, ನಾನು ಏನಾದ್ರು ಲೈವ್ ಅಲ್ಲಿ ಇದ್ರೆ ಸೊ ನಾನೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಓಕೆನಾ, ನಾನು ಲೈವ್ ಸ್ಟ್ರೀಮ್ ಅಲ್ಲಿ ಏನಾದ್ರು ಇದ್ರೆ. ಓಕೆ, ಸೊ ಅದನ್ನ ಕಟ್ ಮಾಡಿದ್ರೆ, ಕ್ರಾಸ್ ಮಾಡಿದ್ರೆ ಅಟ್ಲೀಸ್ಟ್ 48,362 ಹತ್ರ ಏನಾದ್ರು ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಗುತ್ತಾ ನೋಡಿ. ಓಕೆ, ಸಿ ಪ್ಲಾನ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗ್ಬೇಕು ನನಗೆ, ಹಂಗೆ ಕೆಳಗಡೆಗೆ ಹೋಗ್ಬೇಕು ಮಾರ್ಕೆಟ್ ಅನ್ನೋದೇ ಆದ್ರೆ, ಸೊ 362 ಅಟ್ಲೀಸ್ಟ್ ಬ್ರೇಕ್ ಮಾಡ್ಬೇಕು. ಯಾವುದು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂತು ಅಂದ್ರೆ 48,360. ಓಕೆ, 300 ಓಕೆ, ಅದನ್ನ ಬ್ರೇಕ್ ಮಾಡ್ಬೇಕು. ಬ್ರೇಕ್ ಮಾಡಿದ್ರೆ ಮತ್ತೆ ಇಲ್ಲೆಲ್ಲಾರು ಹೋಗಿ ಒಂದು ಫುಲ್ ಬ್ಯಾಕ್ ತಗೊಂಡು ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಪಿ ಪ್ಲಾನ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಪಿ ಪ್ಲಾನ್ ಮಾಡ್ಕೊಂಡಿದ್ರೆ ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ ಈ ನಿಯರೆಸ್ಟ್ ಸಪೋರ್ಟ್ ಗಳ ಹತ್ರ. ಓಕೆ, ಇಲ್ಲಂತೂ ಬಿ ಕೇರ್ಫುಲ್ ಆಗಿರಿ ಇಲ್ಲಂತೂ. ಓಕೆ, ಒನ್ಸ್ ಬ್ರೇಕ್ ಆಗುತ್ತೆ ನೋಡಿ, ಬ್ರೇಕ್ ಹಾಕಿದ್ರೆ ಒಂದು ಫುಲ್ ಬ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾಪ್ ಲಾಸ್ ಗಳನ್ನ ಟೈಟ್ ಸ್ಟಾಪ್ ಲಾಸ್ ಗಳನ್ನ ಮೂವ್ ಮಾಡಿ. ಓಕೆ, ಒಂದು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಇಲ್ಲಿಂದಾನೇ 48,700 500 ನಿಯರೆಸ್ಟ್ ಇಲ್ಲೆಲ್ಲಾದ್ರೂ 550 650 700 ಹತ್ರನೇ ಓಪನ್ ಆಗಿ ಮಾರ್ಕೆಟ್ ಮೇಲಕ್ಕೆ ಹೋದ್ರೆ ಪಿ ಡಿ ಸಿ ನ ನೋಡ್ಕೊಳ್ಳಿ. 48,967 ನೋಡ್ಕೊಳ್ಳಿ. ಓಕೆ, ಒನ್ಸ್ ಅದನ್ನ ಬ್ರೇಕ್ ಆದ್ರೆ 49,143 ನೋಡ್ಕೊಳ್ಳಿ. ಬ್ರೇಕ್ ಆಯ್ತಾ, ಮತ್ತೆ ಇಲ್ಲೆಲ್ಲಾದ್ರೂ ಬಂದು ಪಿ ಡಿ ಸಿ ನ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಕೇಸ್ ತರ ಮಾಡ್ತಾ ಇದೆ.
ಓಕೆ, ಒಂದು ಬೇಸ್ ಅಲ್ಲೇ ಓಡಾಡ್ತಾ ಇದೆ, ಅಪ್ಪರ್ ಬೇಸ್ ಅಂಡ್ ಲೋವರ್ ಬೇಸ್. ಓಕೆ, ಬೇಸು ಮತ್ತೆ ಲೋವರ್ ಬೇಸ್ ಅಲ್ಲೇ ಆ ಮಾರ್ಕೆಟ್ ಆಟ ಆಡ್ತಾ ಇದೆ. ಓಕೆನಾ, ಮತ್ತೆ ಅಪ್ಪರ್ ಬೇಸ್ ನ ಫೇಸ್ ಮಾಡುತ್ತೆ, ಕೆಳಗೆ ಬರುತ್ತೆ, ಲೋವರ್ ಬೇಸ್, ಅಪ್ಪರ್ ಬೇಸ್, ಲೋವರ್ ಬೇಸ್, ಅಪ್ಪರ್ ಬೇಸ್, ಲೋವರ್ ಬೇಸ್. ಸೊ ಹಿಂಗೇನೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಇದೆ. ಓಕೆನಾ, ನೋಡ್ಕೊಳ್ಳಿ. ಓಕೆ, ಏನಾದ್ರೂ ಕೆಳಗಡೆ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಕೆಳಗಡೆ ಬೀಳೋ ಜಾಸ್ತಿ ಇರುತ್ತೆ. ಅಥವಾ ಕಂಟಿನ್ಯೂ ಆಯ್ತಾರೆ ಅಂದ್ರೆ ನನ್ಗೆ ಅಟ್ಲೀಸ್ಟ್ ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ನೋಡಿಯೋ ಚಾನ್ಸಸ್ ಇರುತ್ತೆ. ಓಕೆ, ನಾನು 143ನ್ನ ಕ್ರಾಸ್ ಮಾಡಿದ್ರೆ 49,375. ಓಕೆನಾ, ಇದನ್ನ 49,000 ನೆಕ್ಸ್ಟ್ ಟಾರ್ಗೆಟ್, ಅದು 49,693. ಅದು ಅಕಸ್ಮಾತ್ ಏನಾದ್ರೂ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಇಲ್ಲೆಲ್ಲಾದ್ರೂ 600 ಹತ್ರ ಪ್ರಯತ್ನ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್, ಪಿ ಪ್ಲಾನ್ ಮಾಡ್ಕೊಳ್ಳಿ ಅವಾಗ. ಓಕೆನಾ, ಅವಾಗ ಪಿ ಪ್ಲಾನ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಯ್ತು, ಇದನ್ನ ಬ್ರೇಕ್ ಆಯ್ತು, ಸೊ ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. 890-99 ಹತ್ರ ಬಂದು ಒಂದು ಫುಲ್ ಬ್ಯಾಕ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. 49,974ನ ಕ್ರಾಸ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡಿ, ಸಿನ ಮೇಲ್ಗಡೆ ಗಂಟ್ಲು ಕಂಟಿನ್ಯೂ ಮಾಡಿ. ನಾನು ಲೆವೆಲ್ಸ್ ಗಳನ್ನ ಚೇಂಜ್ ಮಾಡಿಲ್ಲ, ನಾನು ಒಂದು ವೀಕ್ ಇಂದಾನು ಹಂಗೆ ಇಟ್ಕೊಂಡಿದ್ದೀನಿ. ಓಕೆನಾ, ಆ ಲೆವೆಲ್ಸ್ ಗಳನ್ನೆಲ್ಲ ಚೇಂಜ್ ಮಾಡಿಲ್ಲ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಇಲ್ಲೆಲ್ಲಾದ್ರೂ 49,300, 200 ನಿಯರೆಸ್ಟ್ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಕೆಳಗಡೆ ಬಂದ್ರೆ ಪಿ ಪ್ಲಾನ್ ಮಾಡ್ಕೊಂಡಿದ್ರೆ ಅಗ್ರೆಸಿವ್ ಆಗಿ ಎಂಟ್ರಿ ಆಗಿ ಪಿ ಪ್ಲಾನ್ ಮಾಡ್ಕೊಂಡ್ರೆ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಇಟ್ಕೊಳ್ಳಿ PDC ವರೆಗೆ. ಓಕೆ, 967 ಏನಿದೆ, 48,967 ಅಲ್ಲಿ ಗಂಟ PDC ಗಂಟ ಇಟ್ಕೊಳ್ಳಿ. ಒನ್ಸ್ ಬ್ರೇಕ್ ಆದ್ರೆ ಓಕೆ ಕಂಟಿನ್ಯೂ ಮಾಡಿ, ಸ್ಟಾಪ್ ಲಾಸ್ ನ ಟ್ರಯಲಿಂಗ್ ಸ್ಟಾಪ್ ಲಾಸ್ ನ ಕಂಟಿನ್ಯೂ ಮಾಡಿ. ಸಪೋರ್ಟ್ ತಕೊಂಡು ಒಂದು ಪ್ರೈಸೇಷನ್ ಮಾಡಿ ಏನಾದ್ರು ಮಾರ್ಕೆಟ್ ಮೇಕ್ ಹೋಯ್ತು ಅಂದ್ರೆ ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಅವಾಗ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಹಂಗೆ ಸಿ ನ ಕಂಟಿನ್ಯೂ ಮಾಡಿ ಮೇಲ್ಗಡೆಗೆ. ಸೊ ಯಾಕಂದ್ರೆ ಒಂದು ಅಪ್ಪರ್ ಬೇಸ್ ಲೋವರ್ ಬೇಸ್ ಒಳಗೇನೆ ಆಟ ಆಡ್ತಿದೆ ಮಾರ್ಕೆಟ್. ಸೊ ಮತ್ತೆ ಏನಾದ್ರೂ ಇಲ್ಲೇ ಓಪನ್ ಆಗಿ ಮತ್ತೆ ಬಂದು ಮತ್ತೆ ಇಲ್ಲೆಲ್ಲಾದ್ರೂ ಹೋಗಿ ತಿರ್ಗಾ ಮತ್ತೆ ಇಲ್ಲೆಲ್ಲಾದ್ರೂ ಹೋಗಿ ಮತ್ತೆ ಹಿಂಗೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಕಂಟಿನ್ಯೂ ಮಾಡ್ಬೋದು. ಓಕೆನಾ, ನೋಡ್ಕೊಳ್ಳಿ ಮಾರ್ಕೆಟ್ ಹಂಗೆ ಹೋಗುತ್ತಾ ಇಲ್ಲ ಅಥವಾ ಸಿನೇ ಹೊಂಟೋಗುತ್ತಾ ಪಿನೇ ಹೋಗುತ್ತಾ ಅಂತ. ಓಕೆ, ನಾನು ಏನಾದ್ರು ಸೋಮವಾರ ಲೈವ್ ಅಲ್ಲಿ ಇದ್ರೆ ನಾನು ಚೇಂಜಸ್ ಇದ್ರೆ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಲೈವ್ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಚೇಂಜಸ್ ಇರುತ್ತೆ. ಓಕೆ, ನಾ ಇಂಟ್ರಾಡೇ ನಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಆಕ್ಚುಲಿ ಇದು ಮಾರ್ಕೆಟ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ ಟ್ರೆಂಡ್ ಇದು. ಓಕೆನಾ, ನನಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ ಟ್ರೆಂಡ್ ಇದೆ. ಓಕೆ, ನಾನು ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ, ನನಗೆ ಮೇಜರ್ ಚೇಂಜಿಂಗ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿಲ್ಲ ಅದು. ಓಕೆ, ಮೈನರ್ ಚೇಂಜಿಂಗ್ ಕ್ಯಾರೆಕ್ಟರ್ನ ಇದು ಮಾಡಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದೆ ಅಂತಾನು ಹೇಳಿದೀನಿ ನಾನು. ಓಕೆನಾ, ಅವತ್ತಿನಿಂದನೂ ಅದನ್ನೇ ಹೇಳ್ಕೊ ಬರ್ತಾ ಇದ್ದೀನಿ. ಸೊ ಪಿ ಕೆಳಗಡೆ ಏನಾದ್ರೂ ನೋಡ್ಕೊಳ್ಳಿ, 48,362 300ನ ಕ್ರಾಸ್ ಮಾಡ್ತು ಒಂದು ಫುಲ್ ಬ್ಯಾಕ್ ಬರುತ್ತೆ. ಸೊ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ. ಮಾರ್ಕೆಟ್ ಏನಾದ್ರೂ ಹಂಗೆ ಕೆಳಗಡೆ ಬಂತು ಅಂದ್ರೆ ಸೊ ನನ್ಗೆ ಲೆವೆಲ್ಸ್ಗಳನ್ನ ನಿಮಗ್ ತೋರ್ಸ್ಲಿಕ್ಕೆ ಮಾತ್ರ ಹಾಕೊಂಡಿರ್ತೀನಿ. ಸೊ ಮಾರ್ಕೆಟ್ ಇಲ್ಲೇ ಹೋಗ್ಬೋದು, ಹೀಗೆ ಬರ್ಬೋದು, ಇಲ್ಲೇ ಹೋಗ್ಬೋದು. ಸೊ ಪ್ರಿಡಿಕ್ಷನ್ ಮಾಡೋದನ್ನ ಕಲ್ತ್ಕೊಳ್ಳಿ ನೀವೇನೆ, ಮಾರ್ಕೆಟ್ ಸ್ಟ್ರಕ್ಚರ್ನ ಕಲ್ತ್ಕೊಳ್ಳಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲ್ತ್ಕೊಳ್ಳಿ, ಈಸಿಯಾಗಿ ಪ್ರೆಡಿಕ್ಟ್ ಮಾಡಿ ಮಾರ್ಕೆಟ್ನ. ಓಕೆನಾ, ಈಸಿಯಾಗಿ ಮಾಡಿ. ಸೊ ಯಾವ್ದೇ ಇಂಡಿಕೇಟರ್ ಬೇಡ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬೇಡ, ಚಾರ್ಟ್ ಪ್ಯಾಟರ್ನ್ ಬೇಡ, ಯಾವುದೇ ರೀತಿ ಏನು ಬೇಡ. ಮಾರ್ಕೆಟ್ನ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಅಷ್ಟೇ, ಆರ್ಡರ್ ಬ್ಲಾಕ್ ಇಷ್ಟನ್ನ ಮಾತ್ರ ನೋಡ್ಕೊಳ್ಳಿ. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ, ಎಲ್ಲಿಂದ ಹೋಗುತ್ತೆ, ಏನಕ್ಕೆ ರಿಜೆಕ್ಷನ್ ಆಗುತ್ತೆ, ಎಲ್ಲಿ ಹೋಗುತ್ತೆ, ಸೊ ಎಲ್ಲಾನು ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಓಕೆನಾ ಮೈ ಡಿಯರ್ ಫ್ರೆಂಡ್. ಸೊ ನೋಡ್ಕೊಳ್ಳಿ, ಕಮೆಂಟ್ಸ್ ಗಳನ್ನ ಹಾಕೋದನ್ನ ಮರಿಬೇಡಿ ಮೈ ಡಿಯರ್ ಫ್ರೆಂಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಮೈ ಡಿಯರ್ ಫ್ರೆಂಡ್. ಓಕೆನಾ, ಯಾಕಂದ್ರೆ ನಾನು ಮಂಡೆಯಿಂದ ಲೈವ್ ಬರೋಣ ಅನ್ಕೊಂಡಿದೀನಿ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು.